ಸಮತಾ ಸೈನಿಕ ದಳದ ವತಿಯಿಂದ ಮುಳಬಾಗಿಲು ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಶಾಲಿನಿ ಅವರನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಎದುರಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತನಾಡಿ, ಮುಳಬಾಗಿಲು ತಾಲೂಕಿನಲ್ಲಿ ಮರಗಳ ಕಳ್ಳತನ ನಡೀತಾ ಇದ್ದು, ಈ ಕುರಿತು ಸಂಘದ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನ ಮಾಡಿದ್ರು. ತಾಲೂಕು ವಲಯ ಅರಣ್ಯ ಅಧಿಕಾರಿ ಶಾಲಿನಿ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಮರಗಳ್ಳರ ಜೊತೆಯಲ್ಲಿ ಇವರು ಶಾಮೀಲಾಗಿ ಕರ್ತವ್ಯ ಲೋಪವನ್ನ ಎಸಗ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಶಾಲಿನಿ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಸಂಘದ ಮುಳಬಾಗಿಲು ಕುಮಾರ್, ಮುಳಬಾಗಿಲು ರವಿ, ಬ್ಯಾಟೆಪ್ಪ, ಛಲವಾದಿ ನಾರಾಯಣ್, ಲಕ್ಷ್ಮಣ್ ಸೇರಿದಂತೆ ಇತರರು ಉಪಸ್ಥಿತರಾಗಿದ್ರು. ಅಣ್ಣ ವಂಶಮನ ಹೋರಾಟಕ್ಕೆ ಶಾಲೆ ದುರುಪಯೋಗ ಮಾಡಿಕೊಂಡಿರೋ ಶಾಲೆ ವಿರುದ್ಧ ಶಾಲೆಯವರ ವಿರುದ್ಧ ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ, ವಿರೋಧಿ ಶಾಲೆಯವರಿಗೆ ಹೇಳಿ ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಬೇಕೇ ಬೇಕು, ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರು ಮುಳಬಾಗಿಲು ತಾಲೂಕಿನಲ್ಲಿ ಕಳೆದ 10 ದಿನಗಳ ಹಿಂದೆ ಸರ್ಕಾರಿ ಗೋಮಾಳದಲ್ಲಿ ಮರಗಳನ್ನು ಕಟಾವು ಮಾಡಿ ಮಾರಾಟ ಮಾಡಿರೋರ ಮೇಲೆ ಯಾವುದೇ ರೀತಿಯ ಕ್ರಮ ಕೊಳ್ಳದೇ ಇರುವ ಬಗ್ಗೆ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ. ಆ ಹೋರಾಟದಲ್ಲಿ ನಮ್ಮ ಅರಣ್ಯಾಧಿಕಾರಿಗಳಾದ ಚಾಲನಿಯವರು ಯಾವುದೇ ನಮಗೆ ಗೌರವ ಘನತೆ ಆಗಲಿ ಸ್ಪಂದನೆ ಮಾಡಲ್ಲ. ಅವರು ಅನ್ಯಾಯ ಆಗಿ ನಮ್ಮ ಈ ದೇಶದ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಥರ 4 ಜನ ಮರಗಳನ್ನು ಕಟಾವು ಮಾಡಿದ್ದಾರೆ. ಯಾವುದೇ ರೀತಿ 4 ಜನ ಬಂಧಿಸಲೇಬೇಕು ನೀವು ಅಂತ ಅವರು ದೂರು ಕೊಟ್ಟಾಗ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ಯಾಕಂದರೆ ಅವರು ಒಡನಾಟ ಇದ್ದೇವೆ. 4 ಜನ ಆರೋಪಿಗಳಿಗೆ ಇವರು ಪ್ರತಿಯೊಂದು ಬಿರಿಯಾನಿ ಊಟ ಮತ್ತು ಮದ್ಯಪಾನ ಊಟಕ್ಕೆ ಪ್ರತಿಯೊಂದು ಸವಲತ್ತು ಕೊಡೋದು ನೌಕರರು, ಅರಣ್ಯ ಇಲಾಖೆಯ ನೌಕರರೇ. ರಾತ್ರಿ 10 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯ ಮಾಡ್ತಾರೆ. ಇಷ್ಟು ಸಮಯದಲ್ಲಿ ಇಷ್ಟು ಮರಗಳು ಕಟಾವು ಮಾಡ್ತಾರೆ. ಏನು ಬರೋದು ಅವೆಲ್ಲ ತುಂಬಿ ಅವಾಗ ಎ ಬಿ ತೂಕ ಮಾಡಿ ಆಲ್ರೆಡಿ ಆ ಬೆಳಗಿನ ಜಾವ ಮೇಡಮ್ ಅವರ ಚೇಂಬರ್ಗೆ, ಅವ್ರ ಕಚೇರಿಗೆ ಏನು ಸೇರಬೇಕು ಸವಲತ್ತು ಸೇರ್ತಾನೆ. ಇವ್ರ ಕೆಲಸ ಇಷ್ಟೇ, ದೇಶದ ಪರಿಸರ ಸವಲತ್ತನ್ನು ನಾಶ ಮಾಡೋದೇ ಕೆಲಸ. ಯಾರ್ದು? ನಮ್ಮ ಚಾಲನಿ ಮೇಡಮ್ನವರು. ಅದಕ್ಕೆ ಆ ಹೋರಾಟ ಬಗ್ಗೆ ನಾವು ಎಚ್ಚರಿಕೆ ಕೊಟ್ಟಿದ್ರಿ. ಆದರೂ ಅಮ್ಮ ಯಾವುದೂ ಸ್ಪಂದನೆ ಕೊಟ್ಟಿಲ್ಲ ನಮಗೆ. ಅವರು ನಿರಪರಾಧಿಗಳು ಅಂದ್ಬಿಟ್ಟು ಅವರು 0 ಎಫ್ಐಆರ್ ಹಾಕಿದ್ದಾರೆ. ಅವ್ರು 4 ಜನ ಬಂಧಿಸಬೇಕಂತ ಹೋರಾಟ ಮಾಡಿದ್ರಲ್ಲ ಅವ್ರ ಬಗ್ಗೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಪ್ಪಂದ ಹಮ್ಮಿಕೊಂಡಿದ್ದೀರಿ. ಅವ್ರನ್ನ ಅಮಾನತುಗೊಳಿಸಬೇಕು. ಸಂವಿಧಾನ ವಿರೋಧಿ ಅವರು ಚಾಲನಿಯವರು, ಅವರನ್ನು ಅಮಾನತುಗೊಳಿಸಬೇಕು. ಕಾನೂನು ಜೊತೆ ಕ್ರಮ ಕೈಗೊಳ್ಳಲೇಬೇಕು, ಕಠಿಣ ಕ್ರಮ ಜರುಗಿಸಬೇಕಾಗಿ ನಮ್ಮ ಒಂದು ಹೋರಾಟ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.